ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಬ್ರಹ್ಮಗಂಟು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ರಾಜಶೇಖರ್ ಇದ್ದು ಏನೋ ಕಾರಣಾಂತರಗಳಿಂದ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೀತು. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ. ನಮ್ಮ ಮನೆತನದ ಪದ್ಧತಿ ಪ್ರಕಾರ ಹೊಸದಾಗಿ ಬಂದಿರೋ ನಮ್ಮನೆ ಸೊಸೆಗೆ ನಮ್ಮ ಮನೆತನದ ಹಿರಿಯರು ಏನಾದರೂ ಒಂದು ವಿಶೇಷವಾದ ಉಡುಗೊರೆನ ಕೊಡೋದು ನಮ್ಮ ಪದ್ಧತಿ. ಅದೇ ಪ್ರಕಾರ ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋ ದೀಪಾಗೆ ನನ್ನ ಹೆಸರಲ್ಲಿರೋ ಒಂದು ಕಂಪನಿ ಸೈನಿಂಗ್ ಅಥಾರಿಟಿನ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂತ ರಾಜಶೇಖರ್ ಹೇಳ್ತಾರೆ. ಆಗ ಸೌಂದರ್ಯಂಗೆ ಮತ್ತೆ ಎಲ್ಲರಿಗೂ ಶಾಕ್ ಆಗತ್ತೆ. ಆಗ ಸೌಂದರ್ಯ ಇದ್ದಳು, ಮಾವ ನಾನು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾಳೆ. ದೊಡ್ಡ ಮನೆಯ ಗೌರವ ಸಂಕೇತವಾಗಿದ್ದ ಬಾಲಕೃಷ್ಣ ನನ್ನ ಹತ್ರನೇ ಇತ್ತು, ಇನ್ನು ಮುಂದೆ ಅದು ದೀಪನಿಗೆ ಸೇರತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ದೀಪಾಗೆ ಸುಕನ್ಯಾ ಹೇಳಿದ ಮಾತು ನೆನಪಾಗತ್ತೆ. ಹಾಗೆ ಚಿರು ಹೇಳಿದ್ದು ನೆನಪಾಗತ್ತೆ. ಅದ್ರ ಜೊತೆ ಅರ್ಚನಾ ಹೇಳಿದ್ದು ಕೂಡ ನೆನಪಾಗತ್ತೆ. ಇವತ್ತು ಆ ಬಾಲಕೃಷ್ಣನ ನಮ್ಮ ಅವ್ವ ಅವ್ರ ಕೈಯಾರೆ ದೀಪಂಗ್ ಕೊಡ್ತಾರೆ ಅಂತ ಹೇಳ್ತಾಳೆ. ಆಗ ರಾಜಶೇಖರ್ ಅವರು, ನೋಡಮ್ಮ, ನಮ್ಮನೆಯ ಸೊಸೆಯಾಗಿ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ಯಾ, ಅದೇ ರೀತಿ ಇವಾಗ ನಾನು ಕೊಡ್ತಿರೋ ಕಂಪನಿ ಜವಾಬ್ದಾರಿಯನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆಯಮ್ಮ. ನಮ್ಮ ವಂಶ ಬೆಳಿಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಸೌಂದರ್ಯ ಈ ಬಾಲಕೃಷ್ಣನ ವಿಗ್ರಹವನ್ನ ನಿನಗೆ ಕೊಡೋಕೆ ಹೇಳಿದಾಳೆ ಅಂತ ದೀಪಾಗೆ ಹೇಳ್ತಾರೆ. ದೀಪಾ ತಗೋ ಅಂತ ಹೇಳಿ ಆ ಬಾಲಕೃಷ್ಣನ ವಿಗ್ರಹ ಮತ್ತೆ ಸೈನಿಂಗ್ ಅಥಾರಿಟಿ ಪೇಪರ್ಸ್ನ ರಾಜಶೇಖರ್ ಅವರು ದೀಪಾಗೆ ಕೊಡೋಕೆ ಹೋಗ್ತಾರೆ. ಈ ಕಡೆ ಜೈರಾಮ್ ಮತ್ತೆ ನರಸಿಂಹ ಇವರು ಕುಡಿತಾ ಕೂತ್ಕೊಂಡಿರ್ತಾರೆ. ಆಗ ಜಯರಾಮ್ ಅವರು ನರಸಿಂಹ ಅವರಿಗೆ ಕಾಲಿಗೆ ಬೀಳ್ತಾರೆ. ದೇವರು ಸರ್, ನೀವು ದೇವರು ಅಂತ. ಆಗ ಜಯರಾಮ್ ಅವರು, ಲೋ ನರಸಿಂಹ, ನಿನ್ನನ್ನಂತೂ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲಲೋ, ಒಂದ್ಸತಿ ನನ್ನ ಕಾಲಿಗೆ ಬೀಳ್ತೀಯಾ, ಇನ್ನೊಂದ್ಸತಿ ನಂಗೆ ಬೈತೀಯಾ, ಏಳು 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 ಅಂತ ಎಬ್ಬಿಸ್ತಾರೆ. ಹಾಗೆ ನರಸಿಂಹ ಜಯರಾಮ್ ಅವ್ರನ್ನ ಎಬ್ಸಿ ಕುರ್ಚಿ ಮೇಲೆ ಕೂರಿಸ್ತಾರೆ. ಇನ್ನು ಈ ಕಡೆ ದೀಪ, ಕ್ಷಮಿಸಿ ಮಾವ, ನನಗಿದು ಯಾವುದೂ ಬೇಡ, ನಾನು ಇದನ್ನೆಲ್ಲ ತಗೊಳ್ಳಲ್ಲ ಅಂತ ದೀಪ ಹೇಳ್ತಾಳೆ. ಆಗ ಮನೆಯವರಿಗೆಲ್ಲರಿಗೂ ತುಂಬಾ ಶಾಕ್ ಆಗತ್ತೆ. ಆಗ ಸುಕನ್ಯಾ ಇದ್ದಳು ನರಸಿಂಹ ಅವ್ರಿಗೆ ಕಾಲ್ ಮಾಡ್ತಾಳೆ. ಏನ್ ನಡೀತಿದೆ ಅಲ್ಲಿ ಅಂತ ಕೇಳ್ತಾಳೆ. ಆಗ ನರಸಿಂಹ, ನಾವು ಅನ್ಕೊಂಡಂಗೆ ನಡೀತಿದೆ ಅಂತಾನೆ. ಸುಕನ್ಯಾ ಅದಕ್ಕೆ, ಕಬ್ಬಣ ಚೆನ್ನಾಗೆ ಕಾದಿದೆ, ಕಾದಿರೋ ಕಬ್ಬಣಕ್ಕೆ ಹೊಡೆಯೋದಿಕ್ಕೆ ಇದೇ ಸರಿಯಾದ ಟೈಮ್, ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ. ಆಗ ನರಸಿಂಹ ಜಯರಾಮ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಮಂಟಪದ ಹತ್ರ ಬರ್ತಾನೆ. ಆಗ ರಾಜಶೇಖರ್ ಅವರು, ಯಾಕಮ್ಮ ಬೇಡ ಅಂತಿದ್ಯಾ, ನಮ್ಮನೆ ಸೊಸೆಗೆ ನಾವೆಲ್ಲರೂ ಪ್ರೀತಿಯಿಂದ ಕೊಡ್ತಿರೋ ಉಡುಗೊರೆ ಇದು, ಇದನ್ ಬೇಡ ಅನ್ಬೇಡಮ್ಮ, ನೀನ್ ಬೇಡ ಅಂದ್ರೆ ನಮಗೆಲ್ಲರಿಗೂ ಬೇಜಾರಾಗತ್ತೆ ಅಂತ ಹೇಳ್ತಾರೆ. ಆಗ ದೀಪ, ಯಾರಿಗ್ ಬೇಜಾರಾದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಈ ಉಡುಗೊರೆ ತಗೊಳಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾಳೆ. ಆಗ ರಾಜಶೇಖರ್, ಬೇಡ ಅಂತ ಹೇಳ್ತಿರೋದಕ್ಕೆ ಕಾರಣ ಏನೋ ಅಂತನಾದ್ರೂ ಹೇಳಮ್ಮ ಅಂತ ಕೇಳ್ತಾರೆ. ಆಗ ದೀಪ, ಕಾರಣ ಅಂತ ಏನೂ ಇಲ್ಲ, ಬಟ್ ನಂಗೆ ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಆಗ ವತ್ಸಲ ಇದ್ದರು, ದೀಪ ಮಗಳೇ, ದೊಡ್ಡವರು ಉಡುಗೊರೆ ಕೊಟ್ಟಾಗ ಬೇಡ ಅನ್ಬಾರ್ದಮ್ಮ, ತಗೋ ಅಂತ ಹೇಳ್ತಾರೆ. ಹಾಗೆ ಅರ್ಚನಾ ಕೂಡ, ಅಪ್ಪನ ಕಡೆಯಿಂದ ಸಿಕ್ತಿರೋ ಒಳ್ಳೆ ಅವಕಾಶನ ಬೇಡ ಅಂತಿದ್ಯಲ್ಲ ದೀಪ, ತಗೋ ಅಂತ ಹೇಳ್ತಾರೆ. ಆದ್ರೆ ದೀಪ ಮಾತ್ರ, ಇಲ್ಲ ಅಕ್ಕ, ಮಾವ ಏನ್ ಕೊಡ್ತಿದ್ದಾರೋ, ಸೌಂದರ್ಯ ಮೇಡಮ್ ಏನ್ ಕೊಡ್ಬೇಕು ಅಂತ ಇದ್ದಾರಲ್ಲ ಅದಾಗ್ಲಿ, ನನಗೆ ಯಾವುದು ಬೇಡ ಅಂತ ಹೇಳ್ತಾಳೆ. ಆಗ ಗೆಸ್ಟ್ ಇದ್ದವರು, ಏನಮ್ಮ ನೀನು ಇಂದ ಕೊಡ್ತಿರೋದನ್ನ ಬೇಡ ಅನ್ನೋದಲ್ದೆ ಅವ್ರಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಿನ್ ಮನ್ಸಿಗೆ ಏನು ಅನಿಸ್ತಾ ಇಲ್ವಾ, ಅವ್ರ ಮರ್ಯಾದೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಅನ್ನೋ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ರು ಗೆಸ್ಟ್ ಕೂಡ, ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಿರೋ ಸೌಂದರ್ಯ ಕೂಡ ನಿಮ್ ಮಾವನ್ ಮಾತನ್ನ ಮೀರೋದಿಲ್ಲ, ಇನ್ನು ನಿನ್ನೆ ಮೊನ್ನೆ ಬಂದವಳು ಇಷ್ಟು ದುರಂಕಾರದ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಿರ್ಬೇಕಾದ್ರೇನೆ ಅಲ್ಲಿಗೆ ಜಯರಾಮನ್ನ ಕರ್ಕೊಂಡು ನರಸಿಂಹ ಬರ್ತಾನೆ. ಹಾಗೆ ಗೆಸ್ಟ್ ಇದ್ದರು, ಅಲ್ಲಮ್ಮ, ಇವತ್ತೇ ನೀನ್ ಈ ತರ ಮಾತಾಡ್ದೋಳು ಮುಂದೆ ನಿನ್ ಗಂಡನ್ ಕರ್ಕೊಂಡು ಬೇರೆ ಮನೆ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ, ಮನೆ ಒಡೆಯೋ ಕೆಲಸ ಮಾತ್ರ ಮಾಡ್ಬೇಡಮ್ಮ ಅಂತ ಹೇಳ್ತಿರ್ಬೇಕಾದ್ರೇನೆ ಜಯರಾಮ್ ಅವರು, ಯಾವನವನು ಹಾಗ್ ಮಾತಾಡೋನು ಅಂತ ಹೋಗಿ ಆ ಗೆಸ್ಟ್ ಇಂದ ಕೋಳ್ಪಟ್ಟಿನ ಹಿಡ್ಕೋತಾರೆ. ಜಯರಾಮ್ ಅವರು, ನನ್ ಮಗಳು ಯಾವನೋ ಅವನು ಮನೆ ಒಡೆಯೋಳು ಅಂತ ಹೇಳೋನು, ಲೇ, ನನ್ ಮಗಳು ಯಾವತ್ತು ಮನೆ ಒಡೆಯೋ ಕೆಲಸ ಮಾಡಲ್ಲ, ಒಡೆದೋಗಿರೋ ಮನ್ಸ್ನ ಒಂದ್ ಮಾಡ್ತಾಳೆ ನನ್ ಮಗಳು, ಯಾವತ್ತು ಮನೆ ಒಡೆಯೋ ಕೆಲಸ ಮಾಡಲ್ಲೇ ಅಂತ ಕುಡ್ಕೊಂಡು ತೂರಾಡ್ತಾ ಮಾತಾಡ್ತಾರೆ. ಆಗ ವತ್ಸಲ ಅವರು, ಏನಾಗಿದೆ ನಿಮ್ಗೆ ಅಂತ ಕೇಳಿದಾಗ, ಓ ವತ್ಸಲ ಮೇಡಮ್, ನಿಮ್ಗೊಂದು ಸೆಲ್ಯೂಟ್ ಮೇಡಮ್, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಅಡ್ಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ, ನೋಡಕ್ಕೂ ಚೆನ್ನಾಗಿದ್ದಾರೆ, ಥ್ಯಾಂಕ್ ಯು ಮೇಡಮ್ ಅಂತ ಕೈ ಮುಗಿತಾರೆ. ಇದನ್ನ ನೋಡಿದ ಎಲ್ಲರಿಗೂ ತುಂಬಾನೇ ಶಾಕ್ ಆಗತ್ತೆ. ಹಾಗೆ ಜಯರಾಮ್ ಅವರು ಸೌಂದರ್ಯ ಅವ್ರನ್ನ ಹುಡ್ಕೊಂಡು ಹೋಗಿ, ಸೌಂದರ್ಯ ಮೇಡಮ್, ನಿಮಗೂ ಒಂದು ಸಲಾಟ್ ಮೇಡಮ್, ತುಂಬಾ ಒಳ್ಳೆಯವರು ಮೇಡಮ್, ನೀವು ನಮ್ ದೀಪುನ ಒಪ್ಕೊಂಡು ಸೊಸೆ ಮಾಡ್ಕೊಂಡ್ಬಿಟ್ರಿ ಮೇಡಮ್, ತುಂಬಾ ಒಳ್ಳೆಯವರು ಮೇಡಮ್ ನೀವು ಅಂತ ಹೇಳ್ತಾರೆ. ಕುಟುಂಬದವ್ರು ಎಲ್ಲರೂ ನನ್ನ ಮಗಳನ್ನ ಒಪ್ಕೊಂಡಿರ್ಬೇಕಾದ್ರೆ ನೀನೇನಯ್ಯ ಮನೆ ಹೊಡಿತಾಳೆ ಮಗಳು ಮನೆ ಹೊಡಿತಾಳೆ ಅಂತೀಯಾ ಅಂತ ಗೆಸ್ಟಿಗೆ ಕೈ ತೋರಿಸಿ ಬೈತಾರೆ.
ಗೆಸ್ಟ್ ನಿನ್ ಮಗಳ ಬಗ್ಗೆ ನೀ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅವ್ರ ಮಾವ ಅವಳಿಗೇನೋ ಪ್ರೀತಿಯಿಂದ ಕೊಡ್ತಾ ಇದ್ರೆ ಅದನ್ ಬೇಡ ಅಂತ ದುರಹಂಕಾರದಿಂದ ಹೇಳ್ತಾಳೆ ಅಂತ ಹೇಳ್ತಾರೆ. ಆಗ ಜೈರಾಮ್ ತಗೋತಾಳ್ ಬಿಡಯ್ಯ, ಅದ್ಯಾವ್ ದೊಡ್ಡ ವಿಷಯ, ನಾನೇ ಕೇಳ್ತೀನಿ ಬಿಡು ಅಂತ ಹೇಳಿ ಮಗ ದೀಪು ಇಸ್ಕೋ ಮಗ ಅಂತ ದೀಪುಗೆ ಹೇಳ್ತಾರೆ. ಆಗ ದೀಪ ಇಲ್ಲ ಪೊಲೀಸಪ್ಪ ನನಗ್ ಬೇಡ ಅಂತ ಹೇಳ್ತಾಳೆ. ಇದನ್ ಕೇಳಿ ಜೈರಾಮ್ ಅವ್ರಿಗೆ ತುಂಬಾನೇ ಬೇಜಾರಾಗತ್ತೆ. ಆಗ ಗೆಸ್ಟ್ ಇದ್ದರು ನೋಡ್ದ್ಯಾ ಇಷ್ಟೇ ನಿಮ್ ಕತೆ, ಮಾಡೋದೊಂದು ಮಾಡೋದು, ನಿನ್ ಮಗಳು ದಿಮಾಕಲ್ಲಿ ಮಾತಾಡ್ತಾಳೆ, ಗಂಡನ ಮನೆ ಮರ್ಯಾದೆನೂ ಕಳೀತಾ ಇದ್ದಾಳೆ, ಅವ್ರ ಅಪ್ಪ ಆಗಿರೋ ನೀನು ಕುಡ್ಕೊಂಡ್ಬಂದು ಮದ್ವೆಗೆ ಬಂದಿರೋ ನಮ್ಮಂತ VIP ಗಳ ಮರ್ಯಾದೆ ತೆಗಿತಾ ಇದೀಯಾ ಅಂತ ಹೇಳ್ತಿರ್ಬೇಕಾದ್ರೇನೆ ಜೈರಾಮ್ ಏನ್ ಮರ್ಯಾದೆ ಅಂತ ಮತ್ತೆ ಅವ್ರ ಕೊಳ್ಪಟ್ಟಿನ ಹಿಡ್ಕೋತಾರೆ. ಆಗ ಚಿರು ಅವನಿಗೆ ಹಾಕಿರೋ ಹಾರನ ತೆಗ್ದಿಟ್ಟು ಅಲ್ಲಿಂದ ಜೈರಾಮ್ ಅವ್ರ ಹತ್ರ ಹೋಗಿ ಆ ಬಾಡಿ ಗಾರ್ಡ್ಸ್ನ ದೂರ ತಳ್ಳಿ ಕುಡ್ದಿದ್ದಾರೆ ನಿಜ ಹಾಗಂತ ಹಂಗೆ ಹೇಳ್ಕೊಂಡು ಹೋಗೋದಾ, ಹೋಗ್ತಾರವ್ರು ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಅಲ್ಲಿಗೆ ಬರ್ತಾನೆ. ನಾನ್ ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ ಹೇಳಿ ನರಸಿಂಹ ಜೈರಾಮ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅವ್ರ ಹಿಂದೆ ವತ್ಸಲ ಮತ್ತೆ ಅಂಬುಜಾ ಕೂಡ ಹೋಗ್ತಾರೆ. ಆಗ ದೀಪಂಗೆ ಚಿರಾಗ್ ಹೇಳಿದ ಮಾತು ನೆನಪಾಗತ್ತೆ. ನಮ್ಮ ಮನೆಯವ್ರಿಗೆ ನಿಮ್ಮ ಮನೆಯವರಿಂದ ನಿಮ್ಮಿಂದ ಏನು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳಿ ಅಂದಿದ್ ಮಾತು ದೀಪಂಗೆ ನೆನಪಾಗತ್ತೆ. ಇನ್ನು ಈ ಕಡೆ ನರಸಿಂಹ ಜೈರಾಮ್ ಅವ್ರನ್ನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಊಟ ಜಾಸ್ತಿ ಆಯ್ತಲ್ಲ ಅದಕ್ಕೆ ನಡಿಯಕ್ಕಾಗ್ತಿಲ್ಲ. ಮದ್ವೆ ಮಾತ್ರ ಚೆನ್ನಾಗಾಯ್ತು, ಊಟನೂ ಅಷ್ಟೇನೆ 5-6 ಸ್ವೀಟ್ ಮಾಡಿಸಿದ್ರು, ಒಂದ್ ನಿಮಿಷ ಇರೋ ನಾನು ಅಳಿಯಂದ್ರಿಗೆ ಗಿಫ್ಟೇ ಕೊಟ್ಟಿಲ್ವಲ್ಲ ಅಂತ ಜೋಬ್ನ ನೋಡ್ತಾರೆ. ಆಗ ಅವ್ರ ಜೋಬಲ್ಲಿ ಚೈನ್ ಇಲ್ಲದೆ ಇರೋದನ್ನ ನೋಡಿ ವತ್ಸಲ 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 ಆ ಚೈನ್ ಎಲ್ಲೇ ನಿನ್ನ ಹತ್ರ ಇರೋದನ್ನೇ ಕೊಡೆ ಹೋಗ್ಲಿ ಅಂತ ಹೇಳಿ ಅವ್ರ ಕುತ್ತಿಗೆ ಹಾಕೊಂಡಿರೋ ತಗೊಳಕ್ಕೆ ಹೋಗ್ತಾರೆ. ಆಗ ನರಸಿಂಹ ಅವರು ನೀನು ಹೊರಡಮ್ಮ ಅತ್ತೆ, ಅಮ್ಮನ್ ಕರ್ಕೊಂಡು ಹೋಗು ಅಂತ ಅಂಬುಜಂಗೆ ಹೇಳ್ತಾರೆ. ಅಲ್ಲಿಂದ ಅಂಬುಜ ಮತ್ತೆ ವತ್ಸಲ ಹೋಗ್ತಾರೆ. ಅಲ್ಲಿಗೆ ಸುಕನ್ಯಾ ಬರ್ತಾಳೆ. ಏನಪ್ಪ ನಿಮ್ಮ ಅಪ್ಪನ್ ಕರ್ಕೊಂಡು ಇನ್ನೂ ಹೊರಟಿಲ್ವಾ, ಇಲ್ಲಿನ್ನೂ ಯಾರ್ ಮರ್ಯಾದೆ ತೆಗಿಬೇಕು ಅಂತ ಇದ್ದೀರಾ ಅಂತ ಹೇಳ್ತಾಳೆ. ಅಕ್ಕ ಜೈರಾಮ ಹಲೋ ಮೇಡಮ್, ನಮ್ದು ಮರ್ಯಾದೆ ತೆಗಿಯುವಂತ ವಂಶ ಅಲ್ಲ, ಎಲ್ರಿಗೂ ಮರ್ಯಾದೆ ಕೊಡೋ ವಂಶ ನಮ್ದು ಅಂತ ಹೇಳ್ತಾರೆ. ಆಗ ಸುಕನ್ಯಾ ಹೌದು ಕೊಟ್ಟಿದ್ದೀರಲ್ವಾ ನಿಮ್ ಮಗಳು ಮತ್ತೆ ನೀವು ಸೇರಿ ಚೆನ್ನಾಗಿ ಮರ್ಯಾದೆ ಅಂತ ಹೇಳಿದಾಗ ಇನ್ನು ಈ ವಾಚ್ ಕೊಡೋದಿದೆ, ನಮ್ ತಾತ ಕೊಟ್ಟಿದ್ದು, ಅವ್ರಿಗೆ ಕೊಡ್ಬೇಕು ಅಂತ ಇದ್ದೀನಿ ಅಂತ ಜೈರಾಮ ಕುಡ್ಕೊಂಡು ಹೇಳ್ತಾನೆ. ಆಗ ಸುಕನ್ಯಾ ಕೊಡ್ರಿ ನಾನೇ ಕೊಡ್ತೀನಿ ಅಂತ ಹೇಳ್ತಾಳೆ. ಕೊಡ್ತೀರಾ, ಗ್ಯಾರಂಟಿ ಕೊಡ್ಬೇಕು ಅಂತ ಜೈರಾಮ ಕೇಳ್ತಾನೆ. ಹ್ಞೂ ಕೊಡ್ತೀನಿ ಕೊಡಿ ಅಂದಾಗ ಜೈರಾಮ್ ಅವರು ಆ ವಾಚನ್ನ ತೆಗೆದು ಸುಕನ್ಯಾ ಕೈಗೆ ಕೊಡ್ತಾರೆ. ಇನ್ನು ಈ ಕಡೆ ಆ ಗೆಸ್ಟ್ ಇದ್ದು ರಾಜಶೇಖರ್ ಅವರೇ, ನಿಮ್ಮಂತ ದೊಡ್ಡ ಮನ್ಸಿರೋರು ಇಂತ ಮನೆ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅದು ಹೇಗೆ ಒಪ್ಕೊಂಡ್ರು ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಚಿರು ಇದನ್ನು ನೋಡಿ ನಮ್ಮನೆ ವಿಷಯ ಇದು, ಏನಾದ್ರು ತೊಂದರೆ ಇದ್ರೆ ನಾವು ಬಗೆಹರಿಸ್ಕೋತೀವಿ, ನೀವ್ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾನೆ. ಆಗ ಗೆಸ್ಟ್ ಏನಪ್ಪಾ ನಿನ್ ಹೆಂಡ್ತಿ ಮನೆಯವ್ರ ಮರ್ಯಾದೆನೆಲ್ಲ ಕಳಿತಿರುವಾಗ ಸುಮ್ನೆ ನಿಂತ್ಕೊಂಡಿದ್ದೆ, ಈಗ ನನ್ನ ಹತ್ರ ಮಾತಾಡ್ತಿದೀಯಾ, ನೋಡು ಆ ಹುಡುಗಿ ನಿಮ್ಮ ಮನೆತನಕ್ಕೆ ಸೂಟ್ ಆಗಲ್ಲ, ಈಗೆಲ್ಲ ನಡೆಯತ್ತಂತ ಗೊತ್ತಿದ್ದಿದ್ರೆ ನಾನು ಈ ಫಂಕ್ಷನ್ಗೆ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಚಿರು ಫಂಕ್ಷನ್ ಮುಗೀತು ಅನ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಸೌಂದರ್ಯ ಮನ್ಸಲ್ಲಿ ಅನ್ಕೊಂಡಂಗೆ ಇವಳು ವಿಗ್ರಹನ ತಗೊಳ್ದೆ ಎಲ್ರೂ ದೃಷ್ಟಿಲು ಇವಳು ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ ಅಂತ ಅನ್ಸ್ಕೊಂಡ್ಲು. ಕೊನೆಗೂ ನಾನೇ ಗೆದ್ದೆ ಅಂತ ಮನ್ಸಲ್ಲಿ ಹಿಗ್ತಾ ನಿಂತ್ಕೊಂಡಿರ್ತಾಳೆ. ಹಾಗೆ ಸುಕನ್ಯಾ ಕೂಡ ಎಲ್ರೂ ಮುಂದೆ ಜೈರಾಮ್ ಅವ್ರ ಮನೆ ಮರ್ಯಾದೆ ಹೋಗ್ಬೇಕು ಅನ್ಕೊಂಡಿದ್ವಿ, ಹಾಗೆ ಆಗ್ತಿದೆ, SI ನಾಗರಾಜ್ ಸರಿಯಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಅವಳು ಖುಷಿಯಿಂದ ನಿಂತ್ಕೊಂಡಿರ್ತಾಳೆ. ರಾಜಶೇಖರ್ ಅವರಿಗೆ ಅರ್ಜುನ ಜೊತೆ ಮಾತಾಡಿದ ಮಾತುಗಳು ಕೂಡ ನೆನಪಾಗತ್ತೆ. ಅವರು ಅಲ್ಲಿಂದ ಏನೂ ಮಾತಾಡದೆ ಸುಮ್ಮನೆ ಬೇಜಾರಲ್ಲಿ ಹೊರಟು ಹೋಗ್ತಾರೆ. ಅವ್ರ ಹಿಂದೆ ಮನೆಯವರೆಲ್ಲರೂ ಕೂಡ ಹೊರಟು ಹೋಗ್ತಾರೆ. ಚಿರಾಗ್ ಮತ್ತೆ ದೀಪ ಮಾತ್ರ ನಿತ್ತಲ್ಲೇ ನಿಂತಿರ್ತಾರೆ. ಆಗ ಚಿರು ಯಾವುದೇ ಕಾರಣಕ್ಕೂ ನಂಗೆ ನೋವಾಗೋ ಥರ ನಡ್ಕೊಳ್ಳಲ್ಲ ಅಂತ ಮಾತು ಕೊಟ್ಟಿದ್ರಲ್ಲ, ಕೊಟ್ಟ ಮಾತನ್ನ ಚೆನ್ನಾಗಿ ಉಳಿಸ್ಕೊಂಡ್ರಿ, ನಿಮ್ ಮುಖ ನೋಡೋಕ್ಕೂ ಅಸಹ್ಯ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ದೀಪಂಗೆ ಮಾತ್ರ ಮನೆಯವರೆಲ್ಲ ಹೇಳಿದ್ದು ನೆನಪಾಗಿ ಅವಳು ನೆಚ್ಚ ಜಾಗದಲ್ಲೇ ಕುಸಿದು ಬಿಡ್ತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.